ಆರ್ಥರೈಟಿಸ್ ಅಲ್ಲಿ ನಾವು ಬ್ರಾಡ್ಲಿ ಹೇಳ್ಬೇಕಂದ್ರೆ 2 ಥರದ ಆರ್ಥರೈಟಿಸ್ಗಳು ಇರುತ್ತೆ. ಒಂದು ನಾವು ಪ್ರೈಮರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಸೌದ್ ಹೋಗುವ ತೊಂದರೆ. ವಯಸ್ಸಿಂದ ಬರ್ತಾ ಬರ್ತಾ ಕೀಲ್ಗಳು ಸೌದ್ ಹೋಗ್ಬಿಡತ್ತೆ. ಸೊ ಸೌದ್ ಹೋಗೋದು ಏನಂದ್ರೆ ಕಾರ್ಟಿಲೇಜ್ ಅಂತ ಅಂಶ ಮಧ್ಯದಲ್ಲೇ ಮೂವ್ಮೆಂಟ್ ಆಗೋದು ಎಲ್ಲ ಕೀಲ್ಗಳಲ್ಲಿ. ಸೊ ಮಂಡಿಯಲ್ಲೂ ಹಾಗೇನೆ. ಈಗ ಆ ಕಾರ್ಟಿಲೇಜು ವೇರ್ ಆ್ಯಂಡ್ ಟೈರ್ ಆಗಿ ಆಗಿ ಅದು ಥಿನ್ನೆಸ್ ಬಂದು ಫುಲ್ ಸೌದ್ ಹೋಗ್ಬಿಡತ್ತೆ. ನಮಗೆ ಆ ಥಿನ್ನೆಸ್ ಸ್ಟಾರ್ಟ್ ಆಗಿದ್ಮೇಲೆ ನೋವು ಗೊತ್ತಾಗೋದು, ಅದ್ರ ಮುಂಚೆ ನಮ್ಗೆ ನೋವು ಸಹ ಗೊತ್ತಾಗೋದಿಲ್ಲ. ಆ್ಯಂಡ್ ಆರ್ಥರೈಟಿಸ್ ಸಿವಿಯರ್ ಆಗಕ್ಕೆ ಕೆಲವರಿಗೆ 5 years 10 years 15 years ಇಂದ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತವೆ. ಸೊ ಇದಕ್ಕೆ ನಾವು ಪ್ರೈಮರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡರಿ ಆರ್ಥರೈಟಿಸ್, ಅಂದ್ರೆ ಬೇರೆ ಯಾವ ಕಾರಣದಿಂದ ಅಂದ್ರೆ ಆ ಜಾಯಿಂಟ್ ಅನ್ನ ಸೌದ್ ಹೋಗುತ್ತೆ. ಸೊ ಕೆಲವರಿಗೆ ರುಮಟಾಯ್ಡ್ ಆರ್ಥರೈಟಿಸ್, ಏನೋ ಬ್ಲಡ್ ಅಲ್ಲಿ ಅಂಶಗಳು ಇರೋದರಿಂದ ಕೀಲನ್ನ ಸೌದ್ ಹೋಗುತ್ತೆ. ಕೆಲವರಿಗೆ ಪೋಸ್ಟ್ ಟ್ರಾಮ್ಯಾಟಿಕ್ ಆರ್ಥರೈಟಿಸ್, ನೀವು ಹೇಳಿದ್ರೆ ಇಂಜರಿ ಆದ್ಮೇಲೆ ಅದನ್ನ ಜಾಯಿಂಟ್ ಅನ್ನ ಸೌದ್ ಹೋಗೋದು. ಕೆಲವರಿಗೆ ಗೌಟ್ ಅಂದ್ರೆ ಯೂರಿಕ್ ಆಸಿಡ್ ಬಾಡಿಯಲ್ಲಿ ಜಾಸ್ತಿ ಆಗಿ ಯೂರಿಕ್ ಆಸಿಡ್ ಕೀಲ್ ಒಳಗೆ ಡಿಪಾಸಿಟ್ ಆಗಿ ಅದು ಆರ್ಥರೈಟಿಸ್ ಬರೋದು. ಕೆಲವರಿಗೆ ಜಾಸ್ತಿ ನಡೆದ ಮೇಲೆ ನೋವು ಬರುತ್ತೆ, ಜಾಸ್ತಿ ಮೆಟ್ಲು ಹತ್ತೋದು ಇಳಿಯೋದು ಮಾಡಿದ್ರೆ ನೋವು ಬರುತ್ತೆ, ಜಾಸ್ತಿ ಕೆಳಗೆ ಕೂತ್ಕೊಂಡು ಜಕಲ್ ಬಕಲ್ ಹಾಕೊಂಡ್ರೆ ನೋವು ಬರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ತರ ಸಿಂಪ್ಟಮ್ಸ್ ಬರುತ್ತೆ. ಈ ಸಿಂಪ್ಟಮ್ಸ್ ಅನ್ನ ಫಸ್ಟ್ ಆಗಿ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟು ಕನ್ಸಲ್ಟ್ ಸ್ಪೆಷಲಿಸ್ಟ್. ಅಂದ್ರೆ ಅವ್ರು ನಿಮಗೆ ಈಗ ಇನ್ಫಾರ್ಮೇಶನ್ ನಮಗೆ ಬಹಳ ಈಸಿಯಾಗಿ ಅವೈಲೇಬಲ್ ಇದೆ. ಗೂಗಲ್ ಇದೆ, ಚಾಟ್ GPT, AI ಎಂಜಿನ್ಸ್ ಎಲ್ಲ ಸಿಂಪ್ಟಮ್ಸ್ ಹಾಕೊಂಡ್ರೆ ಏನ್ ತೊಂದರೆ ಇರಬಹುದು ಅಂತ ಅದು ನಮ್ಗೆ ಹೇಳತ್ತೆ. ಅದಕ್ಕೆ ಏನ್ ಮೆಷರ್ಸ್ ತಗೋಬಹುದು ಅಂತ ಹೇಳತ್ತೆ. ಬಟ್ ಎಲ್ಲಾ ಮೆಷರ್ಸ್ ಎಲ್ಲರಿಗೂ ಅಪ್ಲಿಕೇಬಲ್ ಇರೋದಿಲ್ಲ. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ರೀಸನ್ಸ್ ಇಂದ ಇದಾಗ್ತಾ ಇದೆ ಅಂದ್ರೆ, ಪ್ರೈಮರಿ ಆರ್ಥರೈಟಿಸ್ ಅನ್ನ ನಾವು ನೋಡಿದ್ರೆ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್, ಅಂದ್ರೆ ಜೀವನ ಶೈಲಿಯಿಂದ ಆ ತರ ತೊಂದರೆ ಆಗಿರೋದು.